ಜ್ಯೋತಿಷ್ಯ ಬ್ರಹ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವೀಕ್ಷಕರಿಗೂ ನಮ್ಮವರ ಗುರು ಜಮುನ ನಮಸ್ಕಾರಗಳು. ನೋಡಿ, ಈ ಒಂದು 2026ರಲ್ಲಿ ಕರ್ಕಾಟಕ ರಾಶಿಗೆ ಹೇಗಿದೆ ಬನ್ನಿ ನೋಡೋಣ. ನೋಡಿ, ಕರ್ಕಾಟಕ ರಾಶಿಯವರಿಗೆ 2025 ಏಪ್ರಿಲ್ ತನಕ ತುಂಬ ಚೆನ್ನಾಗಿತ್ತು. ದುಡ್ಡು ಕಾಸು, ಪ್ರಮೋಷನ್ ಆಗಲಿ, ವಿವಾಹ ಆಗಲಿ, ಸಂತಾನಕ್ಕೆ ಸಂಬಂಧಪಟ್ಟಂಗೆ ವಿದೇಶ ಪ್ರಯಾಣ ಆಗಿರ್ಬೋದು, ಒಂದು ಪ್ರೀತಿ ಪ್ರೇಮದ ವಿಚಾರ ಆಗಿರ್ಬೋದು, ಒಂದು ಕೋರ್ಟು ಕಚೇರಿ ಆಗಿರ್ಬೋದು, ಡೈವರ್ಸ್ ಆಗಿರ್ಬೋದು, ಅಥವಾ ಆಸ್ತಿ ವಿಚಾರದಲ್ಲಾಗಿರ್ಬೋದು, ಒಂದು ಎಜುಕೇಷನ್ ಆಗಿರ್ಬೋದು, ಹೈಯರ್ ಎಜುಕೇಷನ್ ಆಗಿರ್ಬೋದು, ವ್ಯಾಪಾರ ವ್ಯವಹಾರ ಎಲ್ಲ ತುಂಬ ಚೆನ್ನಾಗಿತ್ತು. ಯಾಕಂದರೆ ಲಾಭದಲ್ಲಿ ಗುರು ಬಂದಾಗ ಏನಾಗುತ್ತೆ ಅಂದರೆ ದೊಡ್ಡ ಮಟ್ಟದ ಅನುಕೂಲ ಆಗುತ್ತೆ. ಎಂಥ ದೋಷನೇ ಇದೆ ನೋಡಿ, ನವಗ್ರಹಗಳಲ್ಲಿ ಎಂಥ ದೋಷ ಇದ್ದರೂ ಕೂಡ ಗುರು ಲಾಭದಲ್ಲಿ ಅಂದರೆ ಗುರುಬಲ ಬಂತು ಅಂದರೆ, ಗುರು ಲಾಭದಲ್ಲಿ ಬಂದರೆ ಯಾವುದೋ ಒಂದು ಗುರು ನಿಮಗೆ ಸಿಗ್ತಾನೆ, ಯಾವುದೋ ಒಂದು ಗುರು ಅನುಕೂಲ ಆಗುತ್ತೆ. ಅದೇ ನೋಡಿ, ಏಪ್ರಿಲ್ಗೆ ಗುರು ವ್ಯಯಸ್ಥಾನಕ್ಕೆ ಬರ್ತಾನೆ. ವ್ಯಯಸ್ಥಾನಕ್ಕೆ ಬಂದಾಗ ಏನಾಗುತ್ತೆ ಅಂದರೆ ಇರುವಂಥ ಗುರುನ ಕಳ್ಕೊತೀರ ನೀವು. ನೋಡಿ, 2020 ಪರೀಕ್ಷೆ ಮಾಡಿ, 2025 ಏಪ್ರಿಲ್ ತನಕ ಚೆನ್ನಾಗಿರುತ್ತೆ, ಮೇ ತನಕ ಚೆನ್ನಾಗಿರುತ್ತೆ. ಮೇ ನಂತರ ದೊಡ್ಡ ದೊಡ್ಡ ಹಿರಿಯರಾಗಲಿರ್ಬೋದು, ಅಥವಾ ನೀವು ಯಾರನ್ನಾದ್ರೂ ಗುರುಗಳು ಅಂತ ಅನ್ಕೊಂಡಿರೋರು, ಅಥವಾ ಒಂದು ಒಳ್ಳೆ ಫ್ರೆಂಡು, ಯಾರಪ್ಪ ತುಂಬ ಒಳ್ಳೆ ಫ್ರೆಂಡು ನನಗಿದ್ದಾರೆ, ತುಂಬ ಒಳ್ಳೆಯ ಅನುಕೂಲ ಇದೆ ಅಂಥ ಫ್ರೆಂಡವ್ರನ್ನ ಕಳ್ಕೊತೀರಾ. 2025 ನೀವು ಹೆಚ್ಚು ಕಮ್ಮಿ ಕಳ್ಕೊಂಡಿದ್ದೀರಾ. ನೀವು 2025 ಏಪ್ರಿಲ್ ನಂತರ ನೀವು ದೊಡ್ಡ ಮಟ್ಟದಲ್ಲಿ ತೊಂದರೆ ಮಾಡ್ಕೊಂಡಿದ್ದೀರಾ. ಅವಾಗೇ ತೊಂದರೆ ಆಯಿತು. ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ, ಎಷ್ಟೋ ಕರ್ಕಟ ರಾಶಿಯಲ್ಲಿ ನಾನು ನೋಡಿದ್ದೀನಿ. ಈ ಏಪ್ರಿಲ್ ಮೇಲಿ ತಂದೆ ಜೊತೆ ಜಗಳ ಮಾಡ್ಕೊತಾರೆ, ದೊಡ್ಡಪ್ಪನ ಜೊತೆ ಜಗಳ ಮಾಡ್ಕೊತಾರೆ, ಮತ್ತು ಕಂಪ್ನಿಯಲ್ಲಿ ಹಿರಿಯರು ಇದ್ದರೆ ಅವ್ರ ಜೊತೆ ಜಗಳ ಮಾಡ್ಕೊತಾರೆ. ನಂತರ ಅವ್ರಿಗೆ ತೊಂದರೆ ಆಗುತ್ತೆ, ಆ ತೊಂದರೆ ಹಂಗೆ ಕಂಪ್ಲೀಟ್ ಆಗುತ್ತೆ. ಅದು 2026 ಯಾವ ಥರ ಇದೆ ಬನ್ನಿ ನೋಡೋಣ. ನೋಡಿ, 2026ರಲ್ಲಿ ಏನಾಗುತ್ತೆ, ಗುರು ಮತ್ತೆ ನಿಮಗೆ ಅದು ಏನು ತೊಂದರೆ ಇದೆ ಏಪ್ರಿಲ್ ತನಕ ಹಂಗೆ ಇರುತ್ತೆ. ಕೆಲಸದಲ್ಲಿ ತುಂಬ ಒತ್ತಡ, ಅದು ಏನೋ ಬಂದಿರೋಂಥ ಅವಕಾಶಗಳು ಸ್ವಲ್ಪ ಎಲ್ಲೋ ಒಂದು ಕಡೆ ಕಳ್ಕೊಳ್ತಾ ಇದ್ದೀರೇನೋ ಅನಿಸ್ತಾ ಇರುತ್ತೆ ನಿಮಗೆ. ಆದರೆ ನಿಮಗೆ ಗೊತ್ತಾಗೋದಿಲ್ಲ. ಯಾಕಂದರೆ ನೋಡಿ, ನವಮದಲ್ಲಿ ಶನಿ ಇದ್ದಾಗ ಏನಾಗುತ್ತೆ, ಬಂದಿರೋಂಥ ಅವಕಾಶಗಳು ಕಳ್ಕೊತೀರಾ. ಅದು ನವಮ ಅಂದರೆ ಏನು ಹೇಳಿ, ಒಂದು ಧರ್ಮ ತ್ರಿಕೋಣ ಅಂತ ಹೇಳ್ತೀವಿ. ಒಂದು ನ್ಯಾಯ ನೀತಿಗೆ ಆ ಒಂದು ಜಾತಕದಲ್ಲಿ 9ನೇ ಮನೆ ಅವನ ನಿಯತ್ತು, ಅವನ ಪ್ರಾಮಾಣಿಕತೆ, ಅವನು ಬಂದಿರೋಂಥ ಹಾದಿ, ಅವನೊಂದು ಜೀವನ ತೋರಿಸುತ್ತೆ. ಅವನು ಯಾವ ರೀತಿ ನಿಜವಾಗ್ಲೂ ಒಳ್ಳೆಯದಿದ್ರೆ ತೋರಿಸ್ತಾರೆ. ಹಾಗಾಗಿ ನವಮದಲ್ಲಿ ನಿಮಗೆ ಶನಿ ಇರೋದ್ರಿಂದ ಏನಾಗುತ್ತೆ ಅಂದರೆ, ಆ ಶನಿ ನಿಮಗೆ ಇನ್ನೂ ಇರ್ತಾನೆ, ಒಂದು ವರ್ಷ, ಈ ವರ್ಷವೂ ಇರ್ತಾನೆ. ಆದರೆ ಇಲ್ಲೊಂದು ಕಡೆ ಗುರುಬಲನೂ ಇಲ್ಲ, ಶನಿ ಬಲನಿಂದಾಗ ಏನಾಗುತ್ತೆ, ಎಲ್ಲರೂ ಕಳ್ಕೊಂತಾರೆ. ಫ್ರೆಂಡ್ಸು, ಸಂಬಂಧಿಕರು ಎಲ್ಲರೂ ದೂರ ಆಗ್ತಾರೆ. ಇದ್ರೂ ಕೂಡ ಏನೂ ನಿಮ್ಗೆ ಅನುಕೂಲ ಆಗಲ್ಲ, ಏನಾದರೂ ಒಂದು ಅನಾನುಕೂಲತೆ ಆಗುತ್ತೆ ಕರ್ಕಾಟಕ ರಾಶಿಯವರಿಗೆ. ಅದರಲ್ಲಿ ಏನಾಗುತ್ತೆ ಅಂದರೆ, ಈ ವರ್ಷ 2026 ಏಪ್ರಿಲ್ ಅಂದರೆ ಮೇ ನಂತರ ಏನಾಗುತ್ತೆ ಅಂದರೆ ಜೂನಿಂದ ಪ್ರಾರಂಭ. ಯಾಕಂದರೆ ಗುರು ಒಂದು ತಿಂಗಳು ಮುಂಚೆನೇ ನಿಮಗೆ ದೃಷ್ಟಿ ಬೀಳ್ತಾನೆ ಅಂತೆ. ಅಂದರೆ ಒಂದು ರಾಶಿಗೆ, ಈಗ ಮಿಥುನ ರಾಶಿಯಲ್ಲಿ ಗುರು ಇದ್ದಾನೆ, ಕರ್ಕಾಟಕ ರಾಶಿಗೆ ಒಂದು ತಿಂಗಳು ಮುಂಚೆನೇ ದೃಷ್ಟಿ ಬೀಳ್ತಾನೆ. ಸೊ ಹಂಗೆ ಏಪ್ರಿಲಿಂದನೇ ನಿಮಗೆ ಎಲ್ಲೋ ಒಂದು ಕಡೆ ಮೇ 1 ಸ್ವಲ್ಪ ಗುರುವಿನ ದೃಷ್ಟಿ ಬಿದ್ದಾಗ ಏನಾಗುತ್ತೆ, ಸ್ವಲ್ಪ ಅನುಕೂಲ ಆಗುವಂಥದ್ದು. ಎಲ್ಲೋ ಒಂದು ಕಡೆ ಪೂಜಾ ಪುರಸ್ಕಾರ, ಒಂದು ಗಾಯತ್ರಿ ಮಂತ್ರ ಆಗಿರ್ಬೋದು, ಉಪಾಸಕರಾಗಿರ್ಬೋದು, ದೇವರ ಪೂಜೆನ ಪ್ರತಿನಿತ್ಯ ಮಾಡೋವಂಥರಾದರೆ ಈ ಒಂದು ದೋಷ ಸ್ವಲ್ಪ ಕಮ್ಮಿ ಆಗುತ್ತೆ, ಸ್ವಲ್ಪ ಡಿಸ್ಕೌಂಟ್ ಹೋಗಿ. ಆದರೆ ಯಾರು ಸಾಮಾನ್ಯವಾಗಿ ಒಂದು ಚಿಕ್ಕ ಪುಟ್ಟ ಪೂಜೆಗಳು ಸಾಮಾನ್ಯವಾಗಿ ಮಾಡ್ಕೊಂಡು ಹೋಗೋರಿಗೆ ಖಂಡಿತ ಗ್ರಹಗತಿಗಳು ಬಿಡೋದೇ ಇಲ್ಲ. ಸೊ ಆದರೆ 2026 ನಿಮಗೆ ಈ ಕರ್ಕಟ ರಾಶಿಯಲ್ಲಿ ಗುರು ಈ ಜೂನ್ ಬಂದಾಗ ಏನಾಗುತ್ತೆ ಅಂದರೆ, ಮತ್ತೆ ನಿಮಗೆ ಲಗ್ನಕ್ಕೆ ಬಂದಾಗ ಏನಾಗುತ್ತೆ ಅಂದರೆ ಉಚ್ಚ ಕ್ಷೇತ್ರಕ್ಕೆ ಬರ್ತಾನೆ. ಅಂದರೆ ಜೀವನದಲ್ಲಿ ಮತ್ತೆ ನೀವು ಏನಾದರೂ ಒಂದು ಹೊಸದಾಗಿ ಏನೋ ಪ್ರಯತ್ನ ಬೀಳ್ತೀರ, ಅದೃಷ್ಟಗಳು ಹುಡ್ಕೊಂಡ್ಬರೋವಂಥದ್ದು. ಇಲ್ಲಿ ನೋಡಿ, ಎಷ್ಟೋ ಜನ ತಂದೆನೇ ಬಿಟ್ಟೋಗಿರ್ತಾರೆ, ಅಥವಾ ತುಂಬ ದೂರ ಪ್ರಯಾಣದ ಫಾರಿನಲ್ಲಿ ಇರ್ತಾರೆ ಅನ್ಕೊಳ್ಳಿ, ಖಂಡಿತ ತಂದೆ ಹುಡ್ಕೊಂಡ್ಬರ್ತಾರೆ, ಅಥವಾ ನೀವೇ ತಂದೆನ ಹುಡ್ಕೊಂಡ್ಬರೋವಂಥದ್ದು. ಯಾವುದೋ ಒಂದು ಅದೃಷ್ಟ ನಿಮ್ಮನ್ನು ಹುಡ್ಕೊಂಡ್ಬರುತ್ತೆ. ಯಾಕಂದರೆ ನವಮಾಧಿಪತಿಯಾದ ಗುರು ಲಗ್ನಕ್ಕೆ ಬಂದ. ಅದೇ ರೀತಿ ನೋಡಿ, ಷಷ್ಠಾಧಿಪತಿಯಾಗೂ ಲಗ್ನಕ್ಕೆ ಬಂದ. ಆದರೆ ಎಲ್ಲೊಂದು ಕಡೆ ಸ್ವಲ್ಪ ಎಚ್ಚರಿಕೆ ಆಗಿರ್ಬೇಕು ಕರ್ಕಾಟಕ ರಾಶಿ. ಎಲ್ಲೊಂದು ಕಡೆ ಲಗ್ನಕ್ಕೆ ಗುರು ಉಚ್ಚ ಕ್ಷೇತ್ರಕ್ಕೆ ಬಂದಾಗ ನಿಮ್ಮಲ್ಲಿ ಏನೋ ಒಂದು ದೈವಿ ಶಕ್ತಿ ಬರುವಂಥದ್ದು, ದೈವಿ ಆರಾಧನೆ ಬರುವಂಥದ್ದು, ಒಳ್ಳೆ ಗುರುಗಳು ಸಿಗುವಂಥದ್ದು, ಗುರುಗಳು ಉಪಾಸಕರು ದೀಕ್ಷೆ ತಗೊಳ್ಳುವಂಥದ್ದು, ಮಂತ್ರ ದೀಕ್ಷೆ ತಗೊಳ್ಳುವಂಥದ್ದು, ಹೊಸದಾಗೇನೋ ವಿದ್ಯೆ ಕಲಿಯುವಂಥದ್ದು. ನೋಡಿ, ಹುಡುಗರಾಗಿದ್ದರೆ ಇವೆಲ್ಲ ಕಲಿತಾರೆ. ಸ್ತ್ರೀಯರು ಕೂಡ ಹೊಸದಾಗಿ ವಿದ್ಯಾಭ್ಯಾಸ ಮಾಡೋಣ, ಏನೋ ಒಂದು UPSC ಕಟ್ಟೋಣ, ಅಥವಾ ಇನ್ನೇನಾದರೂ ಒಂದು IAS ಆಫೀಸರ್ ಆಗೋಣ, ಅದಕ್ಕೆ ಸಂಬಂಧಪಟ್ಟಾಗಿ ಕೋರ್ಸ್ಗಳು ಮಾಡುವಂಥದ್ದು, ದೊಡ್ಡ ಹೈಯರ್ ಎಜುಕೇಷನ್ಗೆ ಪ್ಲ್ಯಾನ್ ಮಾಡಿಬಿಡ್ತಾರೆ. ಅವ್ರಿಗೆಲ್ಲ ಆಗದೇ ಇದ್ರೂ ಕೂಡ ಈ ಸಮಯನೇ ಹಂಗಿರುತ್ತೆ. ನೋಡಿ, ಗುರುಬಲ ಬಂತು ಅಂದರೆ ಮನುಷ್ಯನಿಗೆ ಹಿಡಿಯೋಕ್ಕೆ ಆಗೋದಿಲ್ಲ. ಏನಾದರೂ ಮಾಡಿಬಿಡೋಣ, ಏನಾದರೂ ಸಾಧನೆ ಮಾಡೇ ಬಿಡೋಣ ಅಂತ ಆ ಮನಸ್ಸಿಗೆ ಬರುತ್ತೆ ನಿಮಗೆ. ನೋಡಿ, ಖಂಡಿತ ಈ ಜೂನ್ ನಂತರ ನಿಮಗೆ ಖಂಡಿತ ಅನುಕೂಲ ಆಗುತ್ತೆ. ಜೂನ್ ನಂತರ ನೀವು ಸ್ವಲ್ಪ ಗುರುಗಳ ಒಂದು ಶಾಂತಿ ಮಾಡುವಂಥದ್ದು, ಗುರುಗಳ ಭೇಟಿ ಮಾಡುವಂಥದ್ದು, ನಿಮ್ಮ ಕುಲ ಗುರುಗಳಿದ್ರೆ ಅವ್ರಿಗೆ ಹೋಗಿ ಅವ್ರಿಗೆ ವಸ್ತ್ರಗಳು ಕೊಡುವಂಥದ್ದು ಮಾಡಿ. ನಿಮ್ಮ ಕೈಲಿ ಏನಾಗುತ್ತೆ ನೋಡಿ, ಮತ್ತೆ ದುಡ್ಡು ಕಾಸು ಚೆನ್ನಾಗಿದೆ ಅಂದರೆ ಖುಷಿಯಾಗಿ ಒಂದು ಗುರುಗಳಿಗೆ ಒಂದು 3,000, ಒಂದು 5,000, 10,000 ಅವ್ರಿಗೆ ಒಂದು ದಾನ ಧರ್ಮಗಳು ಮಾಡಿ, ಗುರುಗಳಿಗೆ ಒಂದು ಒಳ್ಳೆ ಭೋಜನ ಮಾಡಿಸಿ, ಗುರುಕುಲಕ್ಕೆ ಹೋಗಿ ನಿಮ್ಮ ಗುರುಕುಲದಲ್ಲಿ ಒಂದು ದಿವಸ ಸಂಪೂರ್ಣ ಊಟ ಅನ್ನದಾನ ಮಾಡಿಸಿ. ನೋಡಿ, ಈ ಥರ ಮಾಡಿದಾಗ ಏನಾಗುತ್ತೆ, ಗುರು ಇನ್ನೂ ಪ್ರಬಲವಾಗ್ತಾನೆ. ಇಲ್ಲೊಂದು ಕಡೆ ಸ್ವಲ್ಪ ನಿಮ್ಮ ಜಾತಕದಲ್ಲಿ ಸ್ವಲ್ಪ ದೋಷ ಇತ್ತು ಅಂದರೂ ಕೂಡ ಆ ಒಂದು ದೋಷ ನಿವಾರಣೆಗೆ ಸಂಪೂರ್ಣ ಗುರುಬಲ ನಿಮಗೆ ಹೆಚ್ಚಾಗುವಂಥದ್ದು. ನೋಡಿ, ಎಷ್ಟೋ ಜಾತಕದಲ್ಲಿ ಗುರು ನೀಚನಾಗಿರ್ತಾನೆ ಮಕರ ರಾಶಿಯಲ್ಲಿ, ಅಂಥವ್ರಿಗೆ ಕರ್ಕಾಟಕ ರಾಶಿಯವರಿಗೆ ತುಂಬ ಬೇಡದಂಥ ಯಜಮಾನರು ಸಿಗುವಂಥದ್ದು,
ಗಂಡ ಹೆಂಡತಿ ಮಧ್ಯದಲ್ಲಿ ಏನೋ ಒಂದು ಭಿನ್ನಾಭಿಪ್ರಾಯ, ಇಷ್ಟೇ ಇದ್ದವ್ರನ್ನ ಮದುವೆ ಆಗ್ಬಿಟ್ಟಿದ್ರ ನೋಡಿ. ಅಂಥವ್ರಿಗೆ ಯಾರಿಗೂ ಮದುವೆ ಆಗಿಲ್ಲೋ, ಅವ್ರ ಗುರು ನೀಚನಾಗಿರ್ತಾನೋ, ಅಥವಾ ಗುರು ಏನೋ ಅಸ್ತನಾಗಿರ್ತಾನೋ, ಅದು ಗುರುಗೆ ಏನಾದರೂ ಪಾಪಕರ್ತರ ಯೋಗ ಇದ್ದರೆ ಕರ್ಕಾಟಕ ರಾಶಿಯವ್ರಿಗೆ ಲಗ್ನದಲ್ಲಿರುವಂಥ ಗುರು ಬರ್ತಾ ಇದ್ದಾನೆ, ಅದನ್ನು ಪ್ರಬಲ ಮಾಡ್ಕೊಳ್ಳಿ, ಅದನ್ನು ಶಕ್ತಿ ಮಾಡ್ಕೊಳ್ಳಿ. ಇಷ್ಟು ದಿನ ನೀವೇನು ಕಳ್ಕೊಂಡಿದ್ರ ಮತ್ತೆ ಆ ಒಂದು ಆ ಶಕ್ತಿ, ಆ ಒಂದು ಹುರುಪು ಮತ್ತು ಆ ಒಂದು ಲಾಭ ಆಗಿ ಆ ಒಂದು ಅನುಕೂಲಗಳನ್ನ ಪಡ್ಕೊಳ್ಳಿ. ಸೊ ಅದೇ ನೋಡಿ, ಎಲ್ಲೋ ಒಂದು ಕಡೆ ಶನಿ ಮಾತ್ರ ನವಮದಲ್ಲಿ ಇಟ್ಕೊಂಡು ತಂದೆ ಆರೋಗ್ಯದ ವ್ಯತ್ಯಾಸ ಕೊಡ್ತಾನೆ. ಪಾಪ ತಂದೆಯವ್ರಿಗೆ ಏನಾದರೂ ವಯೋವೃದ್ಧರಿದ್ದರೆ ಆ ಕಾಲಿಗಳು ಇನ್ನೂ ಹೆಚ್ಚಾಗುವಂಥದ್ದು, ಕಾಲಿಗೆ ಸಂಬಂಧಪಟ್ಟ ಅಲರ್ಜಿಗಳು ಬರುವಂಥದ್ದು, ಕಾಲು ತುಂಬ ನೋವು ಬರುವಂಥದ್ದು, ಅವ್ರಿಗೆ ದೂರ ಪ್ರಯಾಣ, ತಂದೆ ಮನೆಯಿಂದ ಬಿಟ್ಟು ಹೋಗ್ಬಿಡುವಂಥದ್ದು. ನೋಡಿ, ತಂದೆಗಳಿಗೆ ವೈದ್ಯದಲ್ಲಿ ರಾಹು ಇರೋದ್ರಿಂದ ಮನೇಲಿ ಇರೋಕ್ಕೆ ಬರೋದಿಲ್ಲ, ಮನೇಲಿ ಇರೋಕ್ಕೆ ಮನಸ್ಸೇ ಬರೋದಿಲ್ಲ. ಅವರೇನಾದರೂ ಒಂದು ಭಿನ್ನಾಭಿಪ್ರಾಯ ನಿಮ್ಮೊಂದಿಗೆ ಮಾತಾಡುವಂಥದ್ದು, ನಿಮಗೆ ಮನಸ್ಸಿಗೆ ಬೇಜಾರಾಗುವಂಥ ರೀತಿ ಮಾತಾಡುವಂಥದ್ದು ನಾವು ಕಾಣ್ತೀವಿ. ಆದ್ದರಿಂದ ಶನಿ ಲಗ್ನದಲ್ಲಿ ನವಮದಲ್ಲಿರುವಂಥ ಶನಿ ಲಗ್ನದಲ್ಲಿರುವಂಥ ಇಲ್ಲೊಂದು ಲಾಭನ ನೋಡಿದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುವಂಥದ್ದು, ಅಥವಾ ಬಂದಿರೋಂಥ ಲಾಭನೂ ಕಿತ್ಕೊಳ್ಳುವಂಥದ್ದು, ಮೋಸ ಹೋಗುವಂಥ ಸಾಧ್ಯತೆಗಳು ಇರುತ್ತೆ. ಕರ್ಕಾಟಕ ರಾಶಿ ಅಷ್ಟಮದಲ್ಲಿ ರಾಹು ಇರುವಂಥದ್ದು, ಕುಟುಂಬದಲ್ಲಿ ಮತ್ತು ಕೇತು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಹಣಕಾಸಲ್ಲಿ ಬಹಳ ಎಚ್ಚರಿಕೆ ಇರಿ. ನೋಡಿ, ಲಗ್ನದಲ್ಲಿ ಗುರು ಬರ್ತಾನೆ ಅಂದರೆ ನಿಮ್ಗೇನು ಲಾಭ ಕೊಡಲ್ಲ, 50 ಭಾಗ ಮಾತ್ರ ಒಳ್ಳೇದು ಮಾಡ್ತಾನೆ, ಇನ್ನು 50 ಭಾಗ ಒಳ್ಳೆ ಮನಸ್ಸು ಕೊಡ್ತಾನೆ. ಲಗ್ನಕ್ಕೆ ಗುರು ಬಂದರೆ ನಿಮ್ಗೆ ಲಾಭ ಕೊಡಲ್ಲ, ಒಳ್ಳೆ ಮನಸ್ಸು ಕೊಡ್ತಾನೆ, ಧರ್ಮ ಕಾರ್ಯಗಳಿಗೆ ನಿಷ್ಠೆ, ಮತ್ತು ಏನಾದರೂ ಒಂದು ಸೇವಾ ಸಂಘಗಳಿಗೆ ನೀವು ಟ್ರಸ್ಟ್ಗಳಿದ್ರೆ ಅದನ್ನು ಇಂಪ್ರೂವ್ ಮಾಡೋಕ್ಕೆ, ಮತ್ತು ಸೇವೆಗಳನ್ನ ಮಾಡೋಕ್ಕೆ ನಿಂತ್ಕೊತೀರಾ ಗುರು ಇದ್ರೆ. ನೋಡಿ, ಗುರು ಇದ್ರೆ ಲಗ್ನದಲ್ಲಿ ಲಾಭ ಕೊಡಲ್ಲ ನಿಮಗೆ ಖಂಡಿತ. ಅದಕ್ಕೆ ಹೇಳ್ತಾ ಇದ್ದೀನಿ, ಕರ್ಕಾಟಕ ರಾಶಿ ಗುರು ಲಾಭಕ್ಕೆ ಬಂತು ಅಂದ್ಬಿಟ್ಟು ಎಲ್ಲರಿಗೂ ತುಂಬ ಪ್ರೀತಿ, ತುಂಬ ವಿಶ್ವಾಸ, ಎಲ್ಲರಿಗೂ ಒಳ್ಳೇದು ಮಾಡೋಕೆ ಹೋದರೆ ಖಂಡಿತ ತೊಂದರೆ ಮಾಡ್ಕೊತೀರಾ. ಗುರು ಲಾಭಕ್ಕೆ ಬರ್ತಾನೆ, ಮನಸ್ಸಲ್ಲಿ ಒಂದು ವಿಶ್ವಾಸ ಬರುತ್ತೆ, ಬೇರೆಯವ್ರು ಏನೋ ಸಹಾಯ ಕೇಳಿದ್ರೆ ಖಂಡಿತ ಮಾಡ್ತೀರಾ. ದಯವಿಟ್ಟು ಶೂರಿಟಿ ಹಾಕುವಂಥದ್ದು, ನೀವು ಸಾಲ ಕೊಡಿಸೋವಂಥದ್ದು ಆ ರೀತಿ ಖಂಡಿತ ಮಾಡಬೇಡಿ, ತೊಂದರೆ ಆಗುತ್ತೆ. ಇದನ್ನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಎರಡೇ ದಿನ ಅಂದರೆ ಕೇತು ದ್ವಿತೀಯದಲ್ಲಿದ್ದಾನೆ, ಕುಟುಂಬದಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಮಾತುಗಳಿಂದ ಅದು ನಿಮ್ಮಿಂದನೇ ಆಡುವಂಥದ್ದು, ನಿಮಗೆ ಮಾತಾಡೋದ್ರಲ್ಲಿ ವ್ಯತ್ಯಾಸ ಮಾಡ್ತೀರಾ, ಏನೋ ತೊಂದರೆ ಮಾಡ್ಕೊಳ್ಳೋಂಥ ಸಾಧ್ಯತೆಗಳಿರುತ್ತೆ. ದುಡ್ಡು ಕಾಸುಗಳಲ್ಲಿ ಭಾಳ ಎಚ್ಚರಿಕೆಯಿಂದ ಚೀಟಿ ಹಾಕುವಂಥದ್ದಾಗಲಿ, ಬಂಡವಾಳ ಹೂಡಿಕೆ ಆಗಲಿ, ವ್ಯಾಪಾರ ವ್ಯವಹಾರಗಳಲ್ಲಿ ಹೊಸದಾಗಿ ಏನಾದರೂ ಮಾಡೋದಿದ್ರೆ ಖಂಡಿತ ತೊಂದರೆ ಆಗುತ್ತೆ. ನೋಡಿ, ರಾಹುಕೇತುಗಳನ್ನ ತುಂಬ ಪ್ರಬಲವಾಗಿರುವಂಥದ್ದು, ಆದ್ದರಿಂದ ರಾಹುಕೇತುಗಳನ್ನ ಶಾಂತಿ ಮಾಡುವಂಥದ್ದು ಮರಿಬೇಡಿ. ನೋಡಿ, ಇನ್ನೊಂದು ಏನಾಯ್ತು ಅಂದರೆ ರಾಹುಕೇತುಗಳು ಮುಖ್ಯವಾಗಿ ಅಷ್ಟೊಂದಲ್ಲಿ ರಾಹು ಬಂತು ಅಂದರೂ ಕೂಡ ಈ ಗೇಮಿಂಗ್ ಆ್ಯಪ್ ಅಂತ ಹೇಳ್ತಾರೆ, ಅಂದರೆ ಶೇರ್ ಮಾರ್ಕೆಟ್ ಆಗ್ಬೋದು, ಕಮಾಡಿಟೀಸ್ ಆಗ್ಬೋದು, ಇನ್ನು ಈ ಥರ ಏನಾದರೂ ಬಿಟ್ಕಾಯಿನ್ ಆಗಿರ್ಬೋದು, ಈ ಥರ ಆನ್ಲೈನ್ ಗೇಮ್ಗಳು, ಆನ್ಲೈನಲ್ಲಿ ಭಾಳ ಎಚ್ಚರಿಕೆಯಿಂದ ಇರೋವಂಥದ್ದು ಮಾಡಿ. ಒಂದು ಪ್ರಾರಂಭದಲ್ಲಿ ಸ್ವಲ್ಪ ಅನುಕೂಲನೇ ತೋರಿಸುತ್ತೆ, ನಂತರ ನಿಮಗೆ ತೊಂದರೆ ಆಗುವಂಥದ್ದು, ಏನೋ ಸಾಲ ಮಾಡ್ಕೊಂಡು ದುಡ್ಡು ಹಾಕ್ತೀರಾ ಮತ್ತೆ ತೊಂದರೆ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆದರೆ ಎಲ್ಲೋ ಕಡೆ ಅದರಲ್ಲೂ ಕೂಡ ಸ್ಥಾನದಲ್ಲಿ ಗುರು ಇರೋದ್ರಿಂದ ಈ ಜೂನ್ ತನಕ ನಿಮಗೆ ಸ್ವಲ್ಪ ಅನಾನುಕೂಲತೆ ಇರುತ್ತೆ. ನೋಡಿ, ಮನೆ ದೇವ್ರಿಗೆ ಹೋಗುವಂಥದ್ದು, ಏನೋ ಒಂದು ಮನೆ ಕುಲಗುರುಗಳನ್ನ ಭೇಟಿ ಮಾಡೋವಂಥದ್ದು, ಕುಟುಂಬದೊಂದಿಗೆ ಕುಲಗುರುಗಳನ್ನ ಹೋಗೋದು, ನಿಮ್ಮ ಮನೆ ದೇವ್ರಿಗೆ ಹೋಗಿ ಬರುವಂಥದ್ದು, ಎಲ್ಲನೂ ಆಚರಣೆ ಮಾಡುವಂಥದ್ದು ಕಾಣ್ತಾ ಇದೆ. ಅದರಿಂದ ಗುರುವಿನ ಶಾಂತಿ ಮಾಡೋದು, ಪ್ರತಿನಿತ್ಯ ಗುರುವಿನ ಸ್ತೋತ್ರ ಹೇಳುವಂಥದ್ದು ಮಾಡಿ. ಅವು ಗುರುವೇ ಸರ್ವಲೋಕಾನಾಂ ವಿಸರ್ಜಿ ಭವರೋಗಿಣಾಂ ನಿಧಯೇ ಸರ್ವ ವಿದ್ಯಾನಾಂ ದಕ್ಷಿಣಾಮೂರ್ತಯ ನಮಃ. ಅವ್ನು ಗುರುವೇ ಅವ್ನು ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ನೋಡಿ, ಗುರುವಿನ ಯಾವ್ದಾದ್ರು ಒಂದು ಮಂತ್ರ ಹೇಳುವಂಥದ್ದು. ಓಂ ಶ್ರೀ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ನೋಡಿ, ಈ ಮಂತ್ರನ ಪ್ರತಿನಿತ್ಯ ಹೇಳುವಂಥದ್ದು ಮಾಡಿ. ಅಥವಾ ಮನೆಯಲ್ಲಿ ಯಾವುದೋ ಒಂದು ರಾಘವೇಂದ್ರನ ವಿಗ್ರಹ ಹೇಳುವಂಥದ್ದು, ಅಥವಾ ದತ್ತಾತ್ರೇಯನ ತ್ರಿಮೂರ್ತಿ ಇರೋಂಥ ದತ್ತಾತ್ರೇಯ ವಿಗ್ರಹ ಇಟ್ಟು ಪೂಜೆ ಮಾಡುವಂಥದ್ದು, ಅಥವಾ ನಿಮಗೆ ಸಾಯಿಬಾಬಾನ ಪೂಜೆ ಮಾಡುವಂಥದ್ದು, ಅಥವಾ ಇನ್ನಿತರ ನಿಮ್ಮ ಒಂದು ಕುಲಗುರುಗಳು ಆಗಿರ್ಬೋದು, ನಿಮಗೆ ಯಾವುದೇ ಒಂದು ಗುರುಗಳಾಗಿದೆ ಆ ಗುರುಗಳನ್ನ ಒಂದು ಪ್ರಾರ್ಥನೆ ಮಾಡುವಂಥದ್ದು ಮಾಡಿ. ಪ್ರತಿನಿತ್ಯ ಹಣೆಯಲ್ಲಿ ಗಂಧನ, ನೀವು ಹೊಸದಾಗಿ ಗಂಧ ತರಬೇಕು, ನೀವು ಗಂಧದ ಚಕ್ಕೆ ತಂದು ಆ ಗಂಧನ ತೇಯುವಂಥದ್ದು, ರೋಸ್ ವಾಟರ್ ಹಾಕಿ ಗಂಧನ ತೇಯ್ಬಿಟ್ಟು ತದನಂತರ ನೀವು ಆ ಗಂಧನ ಹಣೆಗೆ ಇಟ್ಕೊಂಡು ಹೋಗುವಂಥದ್ದು ಮಾಡಿ. ನೋಡಿ, ಅದೃಷ್ಟಗಳು ಒಳಗೆ ಬರುತ್ತೆ. ನೋಡಿ, ಗಂಧ ತುಂಬ ಶ್ರೇಷ್ಠವಾದದ್ದು, ಯಾರಿಗೆ ಲಕ್ಷ್ಮಿ ಹೊಲಿಬೇಕು ಪ್ರತಿದಿನ ಗಂಧನ ತೇಯುವಂಥದ್ದು ಮಾಡಿ, ದೇವ್ರು ಇಡುವಂಥದ್ದು ಒಂದು ವಿಗ್ರಹಕ್ಕೆ, ನಂತರ ನೀವು ಹಣೆಗೆ ಇಡುವಂಥದ್ದು ಮಾಡಿ, ಖಂಡಿತ ಅನುಕೂಲ ಆಗುತ್ತೆ. ನೋಡಿ, ಯಾರಿಗೆ ದುಡ್ಡು ಕಾಸು ಕೂಡ ಅನುಕೂಲ ಆಗಿಲ್ವೋ, ಗಂಧದ ಒಂದು ಪೌಡ್ರ್ ಮಾಡಿ ಒಂದು ಪೇಪರಲ್ಲಿ ಬೆಳ್ಳಿ ಒಂದು ತಗಡಲ್ಲಿ ಅದನ್ನು ಸುತ್ತಿ ಒಳಗಡೆ ಇಟ್ಕೊಂಡು ಪರ್ಸಲ್ಲಿ ತಿಜೋರಿ ಇಡೋದ್ರಿಂದ ನಿಮಗೆ ವ್ಯಾಪಾರ ವ್ಯವಹಾರಗಳಲ್ಲಿ ದುಡ್ಡು ಕಾಸು ಅನುಕೂಲ ಆಗುತ್ತೆ. ಇದನ್ನು ಪರೀಕ್ಷೆ ಮಾಡಿ ನೋಡಿ, ಅದು ಕರ್ಕಾಟಕ ರಾಶಿಯವರಿಗೆ ಹೇಳಿ ಮಾಡಿಸುವಂಥ ಒಂದು ಪರಿಹಾರ ಇದು. ಆಮೇಲೆ ಜೊತೆಗೆ ಏನಂದರೆ ಗುರುವಿನ ಒಂದು ಲಗ್ನಕ್ಕೆ ಬಂದಿರೋದ್ರಿಂದ ಯಾವ್ದಾದ್ರು ಒಂದು ಒಳ್ಳೆ ಗುರುಗಳನ್ನ, ಒಂದು ಗುರುಗಳ ದೀಕ್ಷೆ ತಗೊಳ್ಳೋಂಥದ್ದು ಮಾಡಿ, ಗುರುಗಳ ಆಶೀರ್ವಾದ ಪಡೆಯುವಂಥದ್ದು ಮಾಡಿ, ಮತ್ತು ಗುರುಗಳ ಸನ್ನಿಧಿಗೆ ಹೋಗುವಂಥದ್ದು ಮಾಡಿ, ಇನ್ನೂ ಒಂದು ಪ್ರಬಲವಾಗಿ ನಿಮಗೆ ಅನುಕೂಲ ಆಗುತ್ತೆ. ಖಂಡಿತ ನಾನು ಹೇಳುವಂಥದ್ದು ಮಾಡಿ. ನಿಮ್ಮ ಜೀವನದಲ್ಲಿ ಇಷ್ಟು ವರ್ಷಕ್ಕೆ 12 ವರ್ಷಕ್ಕೆ ಒಂದು ಸರಿ ಬರುವಂಥದ್ದು ಗುರು ಇದು. ಆದ್ದರಿಂದ ಈ ಗುರುವಿನ ಒಂದು ಪರಿಹಾರ ಮಾಡ್ಕೊಳ್ತದ್ದು, ಗುರುವಿನ ಮೂಲ ಕ್ಷೇತ್ರಕ್ಕೆ ಹೋಗಬೇಕು, ಮಂತ್ರಾಲಯ ಆಗಿರ್ಬೋದು, ಶಿರಡಿ ಸಾಯಿಬಾಬಾ ಆಗಿರ್ಬೋದು, ಅಥವಾ ದತ್ತಾತ್ರೇಯನ ಕ್ಷೇತ್ರಗಳು ಹೋಗುವಂಥದ್ದು ಮಾಡಿ, ಅಥವಾ ಯಾವುದಾದ್ರು ಒಂದು ಮಠ ಅಥವಾ ಗುರುಗಳ ಕ್ಷೇತ್ರಕ್ಕೆ ಅವರ ಒಂದು ಮಠ ಇದ್ದರೆ ಆ ಮಠದಲ್ಲಿ ನಿಮಗೆ ಒಂದು ಸಹಾಯ ಮಾಡುವಂಥದ್ದು, ಗುರುಗಳಿಗೆ ಅನ್ನದಾನ ಮಾಡುವಂಥದ್ದು ಮಾಡಿ. ಖಂಡಿತ ನೋಡಿ, ನೋಡಪ್ಪ ಏನೂ ಇಲ್ಲ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅನ್ನದಾನ ಮಾಡಿ ಅಂತ ಹೇಳಲ್ಲ, ನಿಮ್ಮ ಕೈಲಾದ ಸಹಾಯ ನಿಮಗೆ ಎಷ್ಟು ಅನುಕೂಲ ಆಗುತ್ತೆ,
ನಿಮಗೆ ಒಂದು ನಿಮ್ಮ ಖರ್ಚಾಗಿರ್ಬೋದು, ನಿಮ್ಮ ಆಯವ್ಯಯ, ನಿಮ್ಮ ಹೆಚ್ಚಿನ ದುಡಿಮೆ ಏನಿದೆ ಅದರಲ್ಲಿ ಒಂದು ತಕ್ಕ ಮಾಡಿ ಒಂದು 10% 5% ನಿಮ್ಮ ಮನಸ್ಸಾರೆ ಎಷ್ಟಾಗುತ್ತೆ ಅಷ್ಟು ಮಾಡಿ. ಸೊ ಅದರಿಂದ ಇದೊಂದು ಮಾಡ್ಕೊಳ್ಳಿ. ಜೊತೆಗೆ ಆದರೆ ಕರ್ಕಟ ರಾಶಿಯವರಿಗೆ ಒಂದು ಪುಷ್ಯರಾಗವನ್ನು ಹಾಕೊಳ್ಳಿ. ಪುಷ್ಯರಾಗ ನಿಮಗೆ ಉಂಗುರದ ಬೆರಳಿಗೆ, ಗಂಡಸರಾದರೆ 5 ಕ್ಯಾರೆಕ್ಟರ್ ಮೇಲೆ ಹಾಕುವಂಥದ್ದು, ಸ್ತ್ರೀಯರಾದರೆ 3 ಕ್ಯಾರೆಕ್ಟರ್ ಮೇಲೆ ಹಾಕುವಂಥದ್ದು ಮಾಡಿ. ಅದು ಆದರೆ ಚಿನ್ನದಲ್ಲಿ ಹಾಕ್ಬೋದು, ಅದು ಬೆಳೆಯಲ್ಲಿ ಹಾಕ್ಬೋದು. ಖಂಡಿತ ಮಾಡಿ, ಅನುಕೂಲ ಆಗುತ್ತೆ. ಮತ್ತೆ ನಿಮ್ಗೆ ಏನಾದರೂ ಈ ವಿಚಾರದಲ್ಲಿ ಕರ್ಕಟ ರಾಶಿ ಏನೇ ನಿಮ್ಮ ಡೌಟ್ ಇದ್ದರೆ ಖಂಡಿತ ನಮಗೆ ವಾಟ್ಸಪ್ ಮಾಡಿ, ಖಂಡಿತ ಮೆಸೇಜ್ ಮಾಡಿ. ಅದಕ್ಕೆ ತಕ್ಕಂತೆ ಒಳ್ಳೆ ಸಮಾಧಾನ ರೀತಿಯಲ್ಲಿ ಪರಿಹಾರ ಕೊಡುವಂಥದ್ದು ನಾನು ಮಾಡ್ತೀನಿ. ನೋಡಿ, ಮುಖ್ಯವಾಗಿ ಕರ್ಕಾಟಕ ರಾಶಿಯವರಿಗೆ ನಾನು ಒಂದು ಎಚ್ಚರಿಕೆ ಅಂತ ಕೊಡ್ತಾ ಇದ್ದೀನಿ. ಈ ಒಂದು ಸಮಯದಲ್ಲಿ ಭಾಳ ಎಚ್ಚರಿಕೆಯಿಂದ ಇರಿ. ನೋಡಿ, ನಿಮಗೆ ಸುಮಾರು 15 ಮೇ ಮತ್ತು ಏಪ್ರಿಲ್ ತಿಂಗಳಲ್ಲಿ, ಮೇ, ಏಪ್ರಿಲ್, ಜೂನ್ ಈ ತಿಂಗಳಲ್ಲಿ ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ತಂದೆಯಿಂದ ಏನಾದರೂ ನಿಮಗೆ ಸ್ವಲ್ಪ ಅನಾನುಕೂಲತೆ ಆಗುವಂಥದ್ದು, ತಂದೆಗೆ ಸ್ವಲ್ಪ ಅವ್ರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ಅವರು ನಿಮ್ಮ ಮಾತು ಕೇಳದಿರುವಂಥದ್ದು ಕೂಡ ಇರುತ್ತೆ. ಅಥವಾ ಏನಾದರೂ ತಂದೆಯ ಒಂದು ನಿಮಗೆ ಆಸ್ತಿ ಬರುವಂಥದ್ದಿದೆ, ಪಾಲುದಾರಿಕೆ ಇದೆ, ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಏನೋ ಒಂದು ಆಸ್ತಿ ಭಿನ್ನಾಭಿಪ್ರಾಯ ಇದೆ, ಖಂಡಿತ ಅದನ್ನ ಉಲ್ಬಣ ಆಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಯಾವಾಗಂದ್ರೆ ನೋಡಿ, ನಿಮಗೆ ಮೇ, ಏಪ್ರಿಲ್, ಜೂನಲ್ಲಿ ತೊಂದರೆ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಭಾಳ ಎಚ್ಚರಿಕೆಯಿಂದ ಇರಬೇಕು. ಜೊತೆಗೆ ಅದರಲ್ಲಿ ಈ ಒಂದು ಸಮಯದಲ್ಲಿ ಅಥವಾ ನೀವೇನಾದರೂ ಡೈವರ್ಸ್ ಅಪ್ಲೈ ಮಾಡಿದರೆ, ಗಂಡ ಹೆಂಡತಿ ಮಧ್ಯದಲ್ಲಿ ಡೈವರ್ಸ್ ಅಪ್ಲೈ ಮಾಡಿದರೆ ಇದು ಅಷ್ಟೇ ಕೂಡ ತುಂಬ ತೊಂದರೆ ಆಗುವಂಥ ಸಾಧ್ಯತೆ. ಗಂಡಸರು ಏನಾದರೂ ಹಾಕಿದರೆ, ಗಂಡಸರಾಗಿದೆ, ಹೆಂಗಸರು ತುಂಬ ತೊಂದರೆ ಆಗುತ್ತೆ. ಅದು ಆಸ್ತಿ ದುಡ್ಡು ಬೇಕು ಅಂತ ಹಾಕಿರ್ತಾರೆ. ಅದೇ ಲೇಡೀಸ್ ಆಗಿತ್ತು ಅಂತಂದರೆ ಖಂಡಿತ ಗಂಡನಿಂದ ಡೈವರ್ಸೇ ಸಿಗೋದಿಲ್ಲ, ಆ ಥರ ಆಗೋ ಸಾಧ್ಯತೆ ಇರುತ್ತೆ. ನೋಡಿ, ಇದಕ್ಕೆಲ್ಲ ಸಂಬಂಧಪಟ್ಟಾಗ ಕೆಲವೊಂದು ಯಂತ್ರಗಳು ಬರುತ್ತೆ. ಆ ಯಂತ್ರಗಳು ಮನೆಯಲ್ಲಿ ಸ್ಥಾಪನೆ ಮಾಡಿ. ನೋಡಿ, ಮೊದಲನೇದಾಗಿ ನೀವಿರುವಂಥ ಮನೆಯಲ್ಲಿ ವಾಸ್ತು ಇದೆಯಾ ಅದನ್ನು ಚೆಕ್ ಮಾಡಬೇಕು. ನೀವಿರುವಂಥ ಮನೆಯಲ್ಲಿ ವಾಸ್ತು ಉಳಿದ್ರೆ, ಏನಾದರೂ ಅಗ್ನಿ ಮೇಲೆ ಬಾಕ್ಲಿತ್ತು ಅಂದರೆ ಖಂಡಿತ ತುಂಬ ತೊಂದರೆ ಆಗುತ್ತೆ, ತುಂಬ ಅನಾನುಕೂಲತೆ ಆಗುತ್ತೆ. ದೇಹದಲ್ಲಿ ಉಷ್ಣಾಂಶ ಹೆಚ್ಚಾಗುತ್ತೆ, ಆರೋಗ್ಯ ಕೆಡುತ್ತೆ, ಬುದ್ಧಿ ನಿಲ್ಲಲ್ಲ, ಚಂಚಲ ಸ್ವಭಾವವಿರುತ್ತೆ, ತುಂಬ ರೇಗುವಂಥದ್ದು, ಕೋಪ ಮಾಡ್ಕೊಳ್ಳೋಂಥದ್ದು, ದುಡ್ಡು ಕಾಸು ಕಳ್ಕೊಳ್ಳೋಂಥದ್ದು, ಸರಿಯಾದ ನಿರ್ಧಾರಗಳು ತೊಗೊಳಕ್ಕೆ ಆಗೋದೇ ಇಲ್ಲ. ಸೊ ಮೊದಲನೇದಾಗಿ ಬರೀ ವಾಸ್ತು ಅಂತನಲ್ಲ, ಆ ಜಾಗದಲ್ಲಿ ಏನಾದರೂ ಗ್ರಹಕಟ ಇದೆಯಾ ಅದನ್ನು ಪರೀಕ್ಷೆ ಮಾಡಬೇಕು. ತದನಂತರ ನಿಮ್ಗೆ ಬಂದು ಆ ಜಾಗದಲ್ಲಿ ನಾವು ಕಾಲಿಟ್ಟು ನೋಡಿದಾಗ ನಮ್ಗೆ ಗೊತ್ತಾಗೋದು. ಆ ಒಂದು ಜಾಗ ನಂತರ ನಿಮ್ಮ ಜಾತಕಕ್ಕೆ ಬರೋಣ, ಮನೆ ಮತ್ತೆ ಆ ಜಾಗ, ಆ ಜೊತೆಗೆ ನಿಮ್ಮ ಒಂದು ಜಾತಕ. ನೋಡಿ, ಜಾತಕದಲ್ಲಿ ಏನಾದರೂ ಪ್ರೇತಾಪದ ಇತ್ತು ಖಂಡಿತ ತೊಂದರೆ ಆಗುತ್ತೆ. ಅದರಲ್ಲೂ ಕರ್ಕಾಟಕ ರಾಶಿಯಲ್ಲಿ ದ್ವಿತೀಯದಲ್ಲಿ ರಾಹು ಕೇತು ಇರುವಂಥದ್ದು, ಖಂಡಿತ ಯಾರೋ ನಿಮಗೆ ಕೈ ಹಾಕಿರುವಂಥದ್ದು ಮಾಟ ಪ್ರಯೋಗಕ್ಕೆ ಒಳಗಾಗ್ತೀರಾ, ಇದನ್ನು ಬರೆದಿಟ್ಕೊಳ್ಳಿ. ಸುಮಾರು ನಿಮಗೆ ಒಂದು ವರ್ಷದಿಂದ ಸ್ವಲ್ಪ ತೊಂದರೆ ಆಗುತ್ತೆ. ವ್ಯಾಪಾರ ವ್ಯವಹಾರಗಳಾಗಿರ್ಬೋದು, ಕುಟುಂಬದ ಮನೆ ಆಗಿರ್ಬೋದು, ಆ ಮನೆ ಸ್ಥಾನದಲ್ಲಿ ಅಂದರೆ ದ್ವಿತೀಯದಲ್ಲಿ ಕೂಡ ಕುಟುಂಬದಲ್ಲಿ ಏನೋ ಒಂದು ಮಾಟ ಪ್ರಯೋಗ ನಡೆದಿರುತ್ತೆ. ಖಂಡಿತ 100ಕ್ಕೆ 100 ನಡೆದಿರುತ್ತೆ. ನೋಡಿ, ಯಾರಿಗೆ ಜಾತಕದಲ್ಲಿ ಪ್ರಬಲವಾಗಿದೆ, ಜಾತಕ ತುಂಬ ಚೆನ್ನಾಗಿದೆ, ಗುರುಬಲ ಚೆನ್ನಾಗಿದೆ, ಲಗ್ನಾಧಿಪತಿ ಚೆನ್ನಾಗಿದೆ, ಖಂಡಿತ ಅನುಕೂಲ ಆಗುತ್ತೆ. ಯಾರು ನೋಡಿ ಚಂದ್ರ ಏನಾದರೂ ನೀಚ ರಾಶಿಯಲ್ಲಿದ್ದ, ಅಂದರೆ ವೃಶ್ಚಿಕ ರಾಶಿಯಲ್ಲಿದ್ದ, ಅಂದರೆ ಅನುರಾಧ ನಕ್ಷತ್ರದಲ್ಲೋ ಅಥವಾ ಏನಾದರೂ ನಿಮಗೆ ಜ್ಯೇಷ್ಠ ನಕ್ಷತ್ರದಲ್ಲಿ ಇದ್ದರೆ, ಅಂಥ ರಾಶಿಗಳು ಇದ್ದರೆ ಖಂಡಿತ ತೊಂದರೆ ಆಗುತ್ತೆ. ಯಾಕಂದರೆ ಚಂದ್ರ ನೀಚನಾದಾಗ ಏನಂದರೆ ಬುದ್ಧಿ ಕೂಡ ಅಂತ ಡಿಸಿಷನ್ ತುಂಬ ತೊಂದರೆ ಆಗುವಂಥದ್ದು. ಯಾವುದೋ ಒಂದು ಸರಿಯಾದ ನಿರ್ಧಾರಗಳು ತೊಗೊಳ್ದಿರಾ ತುಂಬ ತೊಂದರೆಗೆ ಸಿಗಾಕೊಂತೀರಾ. ಅಂದರೆ ಮನಸ್ಸಿಗೆ ಕೈ ಕೊಟ್ಬಿಡ್ತೀರಾ. ಮನಸ್ಸಿಗೆ ನಿಮ್ಮ ದೇಹ ನಿಮ್ಮ ನಿರ್ಧಾರಗಳು ಕೊಟ್ಟಾಗ ಏನಾಗುತ್ತೆ ಅಂದರೆ ನಿಮ್ಮ ನಿರ್ಧಾರಗಳು ಅದನ್ನು ಡಿಸೈಡ್ ಮಾಡುತ್ತೆ, ಏನೋ ಒಂದು ತೊಂದರೆ ಮಾಡ್ಕೊಂಡ್ಬಿಡ್ತೀರಾ. ಅದರಿಂದ ಒಂದು ಉದ್ವೇಗಕ್ಕೆ ಒಳಗಾಗಬೇಡಿ. ಸ್ವಲ್ಪ ಉದ್ಯೋಗಕ್ಕೆ ಒಳಗಾಗಿದ್ರೆ ಸ್ವಲ್ಪ ತಾಳ್ಮೆಯಿಂದ ಇರೋಂಥದ್ದು ಮಾಡಿ. ಅದರಲ್ಲೂ ನಿಮಗೆ ಇನ್ನೊಂದು ಹೇಳ್ತೀನಿ ನೋಡಿ, ಜೂನ್ ಆಗಸ್ಟು ಸೆಪ್ಟೆಂಬರ್, ಅಕ್ಟೋಬರ್, ನವಂಬರು ಈ ತಿಂಗಳಲ್ಲಿ ಯಾವುದೇ ವ್ಯವಹಾರಗಳನ್ನ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾಕಂದರೆ ದ್ವಿತೀಯದಲ್ಲಿ ನಿಮಗೆ ಕೇತುಗೆ ಸಂಬಂಧ, ಸ್ವಲ್ಪ ಪಾಪಗಳ ಸಂಬಂಧ ಬಂತು ಅಂದರೆ ಕಣ್ಣಿಗೆ ಸಂಬಂಧಪಟ್ಟಾಗ ತೊಂದರೆ ಆಗೋದು, ಆಪರೇಷನ್ಗಳಾಗುವಂಥದ್ದು, ಮತ್ತು ಸಾಲಗಳು ಬೇರೆಯವ್ರು ಕೊಡಿಸುವಂಥದ್ದು, ಕುಟುಂಬದಲ್ಲಿ ಏನೋ ಬಿರುಕು ಬರುವಂಥದ್ದು, ಮುಖ್ಯವಾಗಿ ಕಣ್ಣಿಗೆ ಏನಾದರೂ ತೊಂದರೆ ಆಗುವಂಥ ಸಾಧ್ಯತೆಗಳಿರುತ್ತೆ, ಕುಟುಂಬದಲ್ಲಿ ಬಿರುಕು ಬರುತ್ತೆ. ಯಾರಿಗಾದರೂ ಆಪರೇಷನ್ ಆಗುವಂಥ ಸಾಧ್ಯತೆಗಳಿದ್ರೆ ಭಾಳ ಎಚ್ಚರಿಕೆಯಿಂದ ಆ ಸಮಯದಲ್ಲಿ ಆಪರೇಷನ್ ಮಾಡದೇ ಇದ್ದರೆ ಒಳ್ಳೆಯದು ಅಂದ್ಕೊತೀನಿ. ನೋಡಿ, ತುಂಬ ಸೀರಿಯಸ್ ಮಾಡಲೇಬೇಕಾಗುತ್ತೆ. ಸ್ವಲ್ಪ ಚಿಕ್ಕಪಟ್ಟ ತೊಂದರೆ ಆದರೆ ಅಡ್ಜಸ್ಟ್ ಆಗುತ್ತೆ ಅಂದರೆ ಸ್ವಲ್ಪ ವಿಳಂಬ ಮಾಡಿ. ಮಾಡಿಸೋದಿದ್ರೆ ಜೂನ್ ಮೊದಲೇ ಮಾಡಿಸ್ಕೊಳ್ಳಿ. ಆಪರೇಷನ್ ಮಾಡಿಬಿಟ್ಟೆ ಜೂನ್ ನಂತರ ಮಾಡಿದ್ರೆ ಖಂಡಿತ ತೊಂದರೆ ಆಗುತ್ತೆ, ಬರೆದಿಟ್ಕೊಳ್ಳಿ. ಆಮೇಲೆ ಏನೇ ನಿಮ್ಗೆ ತೊಂದರೆ ಆದರೂ ಖಂಡಿತ ಮಾಡ್ಕೊಳ್ಳಿ. ಮೊದಲು ಮನೆಯಲ್ಲಿ ಅಷ್ಟದಿಬ್ಬಂದಿನ ಸ್ಥಾಪನೆ ಮಾಡ್ಕೊಳ್ಳಿ. ಅಥವಾ ನಿಮ್ಮ ರಾಶಿಗೆ ಸಂಬಂಧಪಟ್ಟಾಗ ಕೆಲವೊಂದು ಯಂತ್ರಗಳನ್ನ ಕೊಡ್ತೀನಿ. ದ್ವಿತೀಯದಲ್ಲಿ ರಾಹು ಕೇತುಗಳ ಸಂಬಂಧಪಟ್ಟಾಗ, ಜೊತೆಗೆ ನವಮದಲ್ಲಿ ಶನಿ ಇರೋದ್ರಿಂದ ಇರುವಂಥ ಅದೃಷ್ಟಗಳು, ಕೆಲಸದಲ್ಲಿ ಪ್ರಮೋಷನ್ ಆಗಲಿ, ಪ್ರತಿಯೊಂದು ಅಡಚಣೆ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಾಗ ಕೆಲವೊಂದು ಯಂತ್ರಗಳು ಕೊಡ್ತೀನಿ. ಅದನ್ನು ಧಾರಣ ಮಾಡಿ, ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ.